ಹೆಲೋ ಕನ್ನಡಿಗರಿ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ. ವಾಮನ ಸಿನಿಮಾ ರಿಲೀಸೇ ಆಗಲ್ಲ ಅನ್ನುತ್ತಿದ್ದ ಸಮಯದಲ್ಲಿ ದರ್ಶನ್ ಅವರ ಸಹಾಯ ತೆಗೆದುಕೊಂಡು ಕೊನೆಗೂ ವಾಮನನ ತೆರೆ ಮೇಲೆ ತಂದಿದ್ದಾರೆ. ಇನ್ನು ಧನ್ವೀರ್ ಅವರ ಸಿನಿಮಾಗಳಲ್ಲಿ ಟೈಟಲ್ ವಿಭಿನ್ನವಾಗಿರುತ್ತೆ, ಆ ಟೈಟಲಲ್ಲಿ ದಮ್ ಇರುತ್ತೆ. ಅದೇ ರೀತಿ ಈ ಸಿನಿಮಾದಲ್ಲಿ ದಮ್ ಇದೆಯಾ? ಟ್ರೈಲರ್ ನೋಡಿದ ಪ್ರೇಕ್ಷಕರಿಗೆ ಟ್ರೈಲರ್ನಲ್ಲಿ ಇದ್ದ ಆ್ಯಕ್ಷನ್ ಸೆಂಟಿಮೆಂಟ್ ಸಿನಿಮಾದಲ್ಲೂ ವರ್ಕೌಟ್ ಆಗಿದೆಯಾ? ಇಷ್ಟಕ್ಕೂ ವಾಮನ ಚಿತ್ರದ ಕತೆ ಏನು? ಬನ್ನಿ ಎಲ್ಲವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಕನ್ನಡಿಗರೇ, ವಾಮನ ಚಿತ್ರದ ಕತೆ ಏನು? ಪಾಪಣ್ಣ ಎಂಬ ಗ್ಯಾಂಗ್ಸ್ಟರ್ನ ಕಡೆಯ ಇಬ್ಬರು ಪ್ರಮುಖರನ್ನು ವಾಮನ ಅವರಿಬ್ಬರನ್ನು ಕೊಲೆ ಮಾಡುತ್ತಾನೆ. ಅಷ್ಟೇ ಅಲ್ಲ, ಪಾಪಣ್ಣ ಮುಗಿಸುವುದಕ್ಕೆ ಸ್ಕೆಚ್ ಹಾಕುತ್ತಾನೆ ವಾಮನ. ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿರುವ ವಾಮನನಿಗೂ ಪಾಪಣ್ಣನಿಗೂ ಇರುವ ದ್ವೇಷವೇನು? ಯಾಕೆ ವಾಮನ ಪಾಪಣ್ಣನ ಹಿಂದೆ ಬಿದ್ದಿರುತ್ತಾನೆ? ಈ ಹೋರಾಟದಲ್ಲಿ ಏನೆಲ್ಲ ಆಗುತ್ತದೆ ಎಂಬುದೇ ವಾಮನ ಒಂದು ಲೈನ್ ಕತೆ. ಇನ್ನು ಹೇಗಿದೆ ಚಿತ್ರ ಅನ್ನೋದು ನೋಡೋದಾದರೆ, ವಾಮನ ಯಾರು, ಏಕೆ ಪಾಪಣ್ಣನ ವಿರುದ್ಧ ಹೋರಾಟ ಮಾಡುತ್ತಿರ್ತಾನೆ ಎನ್ನುವುದರ ಗೊತ್ತಾಗಬೇಕೆಂದರೆ ಕೊನೆಯ ಅರ್ಧ ಗಂಟೆ ಕಾಯಬೇಕು. ಅದಕ್ಕೂ ಮುನ್ನ ಒಂದಿಷ್ಟು ಘಟನೆಗಳು ನಡೆಯುತ್ತಲೇ ಇರುತ್ತದೆ, ಆದರೆ ಯಾವುದೂ ಪೂರ್ತಿಯಾಗುವುದಿಲ್ಲ ಅಥವಾ ಪೂರ್ತಿ ತೋರಿಸುವುದೂ ಇಲ್ಲ. ನಿರ್ದೇಶಕರು ಎಲ್ಲವನ್ನು ಮತ್ತು ಎಲ್ಲರನ್ನು ಸಸ್ಪೆನ್ಸ್ನಲ್ಲಿ ಇಟ್ಟು ಕೊನೆಯ ಅರ್ಧ ತಾಸಿನಲ್ಲಿ ಎಲ್ಲವನ್ನು ಹೇಳುವ ಪ್ರಯತ್ನ ಮಾಡುತ್ತಾರೆ. ಹಾಗಾಗಿ ಕೊನೆಯ ಅರ್ಧ ಗಂಟೆಯವರೆಗೂ ಚಿತ್ರದ ಬಗ್ಗೆ ಏನೂ ಅರ್ಥವಾಗುವುದಿಲ್ಲ. ಚಿತ್ರ ಅರ್ಥವಾಗಬೇಕಿದ್ದರೆ ಕೊನೆಯವರೆಗೂ ತಾಳ್ಮೆಯಿಂದ ಕಾಯಬೇಕು. ಆ ತಾಳ್ಮೆ ಇಲ್ಲ ಎಂದರೆ ವಾಮನ ಅವತಾರ ಅರ್ಥ ಆಗುವುದಿಲ್ಲ ನಿಮಗೆ. ಚಿತ್ರದಲ್ಲಿ ಒಂದು ಸರಳ ಕಥೆ ಇದೆ, ಅದನ್ನು ನಾನ್ ಲೇನಿಯರ್ ಶೈಲಿಯಲ್ಲಿ ಹೇಳುವುದಕ್ಕೆ ಹೋಗಿ ಸಾಕಷ್ಟು ಗೊಂದಲಗಳಾಗಿವೆ ಸಿನಿಮಾದಲ್ಲಿ. ಇಲ್ಲಿ ಹಲವು ಪ್ರಶ್ನೆಗಳಿಗೆ ಸಮಂಜಸ ಉತ್ತರಗಳೇ ಸಿಗುವುದಿಲ್ಲ. ಇನ್ನು ಮೊದಲರ್ಧದಲ್ಲಿ ಕಾಮಿಡಿ, ಪ್ರೇಮಕತೆ, ರಕ್ತ, ಹಿಂಸೆ, ಹೊಡೆದಾಟ ಇದನ್ನು ಬಿಟ್ಟರೆ ಬೇರೇನೂ ಸಿಗೋದಿಲ್ಲ. ಚಿತ್ರದಲ್ಲಿ ಹಲವು ವಿಷಯಗಳಿವೆ, ಕೆಲವು ಒಳ್ಳೆಯ ಪಾತ್ರಗಳಿವೆ, ಆದರೆ ಯಾವುದು ಗಾಢವಾಗಿ ತಟ್ಟುವುದೇ ಇಲ್ಲ. ದ್ವಿತೀಯಾರ್ಧದಲ್ಲಿ ಚಿತ್ರಕ್ಕೊಂದು ವೇಗ ಸಿಗುತ್ತೆ, ಚಿತ್ರ ಕ್ರಮೇಣ ರೂಪ ಪಡೆದುಕೊಳ್ಳುತ್ತೆ. ಈಗಾಗಲೇ ಬಂದಿರುವ ಅಸಂಖ್ಯಾತ ಆಕ್ಷನ್ ಮತ್ತು ಸೆಂಟಿಮೆಂಟ್ ಚಿತ್ರಗಳ ಪೈಕಿ ವಿಭಿನ್ನವಾಗಿ ಈ ಚಿತ್ರ ಏನು ನಿಲ್ಲೋದಿಲ್ಲ. ಇನ್ನು ತಾಂತ್ರಿಕವಾಗಿ ನೋಡೋದಾದರೆ ಇದೊಂದು ಶ್ರೀಮಂತವಾಗಿ ಚಿತ್ರ ಕಾಣಿಸಿಕೊಳ್ಳುತ್ತದೆ. ಕತೆ, ಚಿತ್ರಕಥೆ ವಿಷಯದಲ್ಲಿ ಚಿತ್ರ ಇನ್ನಷ್ಟು ಗಟ್ಟಿಯಾಗಿರಬೇಕಿತ್ತಾದರೂ ವಾಮನ ತಾಂತ್ರಿಕವಾಗಿ ಶ್ರೀಮಂತ ಚಿತ್ರ. ಅರುಣ್ ರಾಜ್, ವಿಕ್ರಮ್ ಓರ್ ಅವರ ಸಾಹಸ ನಿರ್ದೇಶನವು ಧನ್ವೀರ್ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೆ. ಹೊಡೆದಾಟದ ದೃಶ್ಯಗಳನ್ನು ಛಾಯಾಗ್ರಾಹಕ ಮಹೇನ್ ಸಿಂಹ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ಅಜಿನೇಶ್ ಲೋಕನಾಥ್ ಅವರ ಹಾಡುಗಳು, ಹಿನ್ನೆಲೆ ಸಂಗೀತ ಸಹ ಖುಷಿ ಕೊಡುತ್ತೆ. ಹಾಡು ಮತ್ತು ಹೊಡೆದಾಟಗಳನ್ನು ಎಡಿಟ್ ಮಾಡುವಲ್ಲಿ ಚಾಕಚಕ್ಯತೆ ಇಡೀ ಚಿತ್ರದಲ್ಲಿ ಕಾಣುವುದಿಲ್ಲ, ಅಲ್ಲಲ್ಲಿ ಗೊಂದಲಮಯವಾಗಿರುತ್ತೆ. ಇನ್ನು ಚಿತ್ರಕಥೆಯೇ ಆಗಿರುವಾಗ ಸುರೇಶ್ ಆರುಮುಗಂ ಕೆಲಸದ ಬಗ್ಗೆ ಹೆಚ್ಚು ಮಾತಾಡುವಂತಿಲ್ಲ. ವಿಭಿನ್ನ ಪಾತ್ರದಲ್ಲಿ ಅದೇ ಅಭಿನಯ ಎನಿಸುತ್ತದೆ ಧನ್ವೀರ್ ಅವರ ಪಾತ್ರ. ಹೊಡೆದಾಟದ ದೃಶ್ಯಗಳನ್ನು ಹೊರತುಪಡಿಸಿದರೆ ಮಿಕ್ಕಂತ ಎಲ್ಲ ದೃಶ್ಯಗಳು ಧನ್ವೀರ್ ಒಂದೇ ತರಹ ಕಾಣುತ್ತಾರೆ. ಹಿಂದಿನ 3 ಚಿತ್ರಗಳಿಗೆ ಹೋಲಿಸಿದರೆ ಇದೊಂದು ವಿಭಿನ್ನ ಪಾತ್ರದ ಅಭಿನಯ ಹೌದು. ಭಾವನೆಗಳಿಗೆ ಯಾವುದೇ ಏರಿಳಿತಗಳಿಲ್ಲ. ಇನ್ನು ದರ್ಶನ್ ಅವರ ಮಾತಿನ ಶೈಲಿ, ಅವರ ನಡವಳಿಕೆ ಧನ್ವೀರ್ ಅವರಲ್ಲೂ ಕಾಣಬಹುದು. ರೇಷ್ಮಾ ನಾಣಯ್ಯಗೆ ಹೆಚ್ಚು ಕೆಲಸವಿಲ್ಲ, ಆಗಾಗ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ರೇಷ್ಮಾ ಪಾತ್ರದಲ್ಲಿ ದಮ್ಮಿಲ್ಲ ಕಣ್ರಿ. ಇನ್ನು ತಾರಾ, ಸಂಪತ್ ರಾಜ್, ಆದಿತ್ಯ ಮೇನನ್ ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅಚ್ಯುತ್ ಕುಮಾರ್, ಅವಿನಾಶ್ ಅವರು ಹೆಸರಿಗೆ ಮಾತ್ರ ಬಂದಿರ್ತಾರೆ. ಇನ್ನು ಕೊನೆಯದಾಗಿ ಆಕ್ಷನ್ ಚಿತ್ರಗಳನ್ನ ಇಷ್ಟಪಡುವವರಿಗೆ ದರ್ಶನ್ ಹಾಗೂ ಧನ್ವೀರ್ ಅಭಿಮಾನಿಗಳಿಗೆ ವಾಮನ ಚಿತ್ರ ಖುಷಿ ಕೊಡೋದಂತೂ ಖಂಡಿತ. ನೀವು ದರ್ಶನ್ ಮತ್ತು ಧನ್ವೀರ್ ಅವರ ಅಭಿಮಾನಿಯಾಗಿದ್ದರೆ ಖಂಡಿತ ಈ ಮೂವಿನ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸುಮ್ಮನೆ ಹೋಗುವ ಬದಲು ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ.